ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ಇವತ್ತು ನಿಮಗೆ ಯುಕ್ತಧಾರ ಪೋರ್ಟಲ್ನಲ್ಲಿ MGNRE ಯೋಜನೆಯ 2026-27ನೇ ಸಾಲಿನ ಆಕ್ಷನ್ ಪ್ಲಾನ್ನ ಯಾವ ರೀತಿ ಇದನ್ನು ತಯಾರು ಮಾಡೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ. ಮೊದಲಿಗೆ ಗೂಗಲ್ ವೆಬ್ಸೈಟ್ನಲ್ಲಿ ಯುಕ್ತಧಾರ ಅಂತ ಟೈಪ್ ಮಾಡಿ. ಓಕೆ, ನಂತರ ಮೊದಲಿಗೆ ಬರುವಂತಹ ಏನು ಯುಕ್ತಧಾರ ಜಿಯೋಸ್ಪೇಷಿಯಲ್ ಪ್ಲಾನಿಂಗ್ ಪೋರ್ಟಲ್ ಅಂತ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನಂತರ ಈ ರೀತಿ ಒಂದು ಪೇಜು ಓಪನ್ ಆಗುತ್ತೆ. ಸೊ ಇಲ್ಲಿ ಲಾಗಿನ್ ಅನ್ನೋ ಆಪ್ಷನಲ್ಲಿ GP ಪ್ಲಾನರ್ ಬಾರ್ ಬ್ಲಾಕ್ ಅಪ್ರೂವರ್ ಅಂತ ಐತೆ. ಸೊ ಆಪ್ಷನ್ನ ನೀವು ಕ್ಲಿಕ್ ಮಾಡಬೇಕಾಗತ್ತೆ. GP ಪ್ಲಾನರ್ ಬಾರ್ ಬ್ಲಾಕ್ ಅಪ್ರೂವರ್. ಸೊ ನಾನೀಗ GP ಪ್ಲಾನರ್ ಬಾರ್ ಬ್ಲಾಕ್ ಅಪ್ರೂವರ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಓಕೆ, ಕ್ಲಿಕ್ ಮಾಡಿದ ನಂತರ ಈ ರೀತಿ ಒಂದು ಲಾಗಿನ್ ಫೇಜು ಓಪನ್ ಆಗುತ್ತೆ. ಸೊ ಇದರಲ್ಲಿ ನಿಮ್ಮ ಗ್ರಾಮ ಪಂಚಾಯತಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ಗಳನ್ನ ಎಂಟ್ರಿ ಮಾಡಿ ಎವ್ಯಾಲ್ಯೂಯೇಟ್ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಅಂದ್ಬಿಟ್ಟು ಏನದು ಕ್ಯಾಪ್ಚರ್ ಕಾಣ್ತಾ ಇದೆ, ಸೊ ಅದನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಓಕೆ, ನಾನೀಗ ಕ್ಯಾಪ್ಚರ್ನ ಎಂಟ್ರಿ ಮಾಡಿ ಲಾಗಿನ್ ಆಗ್ತಾಯಿದ್ದೀನಿ. ಓಕೆ, ಲಾಗಿನ್ ಆದ ತಕ್ಷಣ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಆಲ್ರೆಡಿ ಬ್ಲಾಕ್ ನೇಮು ಮತ್ತು ಗ್ರಾಮ ಪಂಚಾಯತ್ ನೇಮ್ ಸೆಲೆಕ್ಟ್ ಆಗಿರುತ್ತೆ. ನಾವಿವಾಗ ಫೈನಾನ್ಷಿಯಲ್ ಇಯರ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ನಾವು 2026-27ನೇ ಇಸ್ವಿಗೆ ಆಕ್ಷನ್ ಪ್ಲಾನ್ ಮಾಡ್ತಾ ಇರೋದ್ರಿಂದ 2026-27ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಓಕೆ, ನಂತರ ಕ್ಲಿಕ್ ಹಿಯರ್ ಟು ಸ್ಟಾರ್ಟ್ ಪ್ಲಾನಿಂಗ್ ಅಂತಿದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಓಕೆ, ನಾನೀಗ ಕ್ಲಿಕ್ ಹಿಯರ್ ಟು ಸ್ಟಾರ್ಟ್ ಪ್ಲಾನಿಂಗ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ನಂತರ ಈ ರೀತಿ ಒಂದು ಪೇಜು ಓಪನ್ ಆಗುತ್ತೆ. ಓಕೆ, ಇಲ್ಲಿ ನಮ್ಮ ಗ್ರಾಮ ಪಂಚಾಯತಿಯ ಬೌಂಡ್ರಿ ಏನಿದೆ ಅದು ಶೋ ಆಗುತ್ತೆ. ಓಕೆ, ನಂತರ ಎಡಗಡೆ ಏನೊಂದಷ್ಟು ಲಿಸ್ಟ್ ಶೋ ಆಗ್ತಾ ಇದೆ. ಸೊ ಅದರಲ್ಲಿ ಲಿಸ್ಟ್ ಆಫ್ ಆಕ್ಟಿವಿಟೀಸ್ ಅಂತ ಒಂದು ಆಪ್ಷನ್ ಇದೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಕ್ಲಿಕ್ ಮಾಡಿದ ನಂತರ ಈ ರೀತಿ ಒಂದು ಪೇಜು ಏನು ಪರ್ಮಿಷಬಲ್ ವರ್ಕ್ಸ್ ಏನಿದೆ ಅದೊಂದು ಲಿಸ್ಟು ಓಪನ್ ಆಗುತ್ತೆ. ಸೊ ಇದನ್ನು PDF ಅಲ್ಲಿ ಸೇವ್ ಮಾಡಿ ಇಟ್ಕೊಳ್ಳಿ. ಇದು ಆಕ್ಷನ್ ಪ್ಲಾನ್ ಮಾಡೋಕ್ಕೆ ತುಂಬ ಯೂಸ್ ಆಗುತ್ತೆ. ಓಕೆ, ನಂತರ CSV ಫೈಲು ಕೇಳ್ತಾಯಿದೆ. ಸೊ ಅದಿನ್ನು PDF ಅಪ್ಲೋಡ್ ಆಗಿಲ್ಲ ಅಂತ ಬರ್ತಾಯಿದೆ. ಓಕೆ, ನಂತರ GP ರೆಜುಲೇಷನ್ ಕೇಳ್ತಾಯಿದೆ. ಸೊ ನಾವೀಗ ಆಕ್ಷನ್ ಪ್ಲಾನ್ನ ಕಂಟಿನ್ಯೂ ಮಾಡಬೇಕು ಅಂದರೆ GAV ಅಥವಾ ನಾನ್ GAV ವರ್ಕ್ಸ್ ಎರಡೂ ಕೂಡ ನಾವು ಅಪ್ಲೋಡಿಂಗ್ ಮಾಡಬೇಕು ಅಂದರೆ ರೆಜುಲೇಷನ್ನ ಮೊದಲಿಗೆ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ನಾನೀಗ ಗ್ರಾಮ ಪಂಚಾಯತಿಯ ರೆಜುಲೇಷನ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಓಕೆ, ಓನ್ಲಿ 2 ಟೈಮ್ಸ್ ಮಾತ್ರ ರೆಜುಲೇಷನ್ನ ಅಪ್ಲೋಡ್ ಮಾಡೋಕ್ಕೆ ಅವಕಾಶ ಇರುತ್ತೆ. ಓಕೆ, PDF ಅಪ್ಲೋಡ್ ಸಕ್ಸಸ್ಫುಲಿ. ಓಕೆ, ಗ್ರಾಮ ಪಂಚಾಯತಿಗೆ ರೆಜುಲೇಷನ್ ಅಪ್ಲೋಡ್ ಆಗಿದೆ. ಓಕೆ, ನಾನೀಗ ಏನಿದೆ ಈಗ ಆಕ್ಷನ್ ಪ್ಲಾನಲ್ಲಿ ಏನೇನು ವರ್ಕ್ಸ್ನ ತಗೊಂಡಿದ್ದೀವಿ ಅದನ್ನು ಯಾವ ರೀತಿ ಎಂಟ್ರಿ ಮಾಡಿ ಮತ್ತು ಅದನ್ನು ಅಪ್ರೂವ್ ಮಾಡೋದು ಯಾವ ರೀತಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಮೊದಲಿಗೆ ಐಡೆಂಟಿಫೈ ಆ್ಯಕ್ಟಿವಿಟಿ ಅಂತ ಏನು ಆಪ್ಷನ್ ಇದೆ ಅದ್ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದರಲ್ಲಿ GAV ಆ್ಯಂಡ್ ನಾನ್ GAV ಅಂತ 2 ಆಪ್ಷನ್ನು ಶೋ ಆಗುತ್ತೆ. ಸೊ ನಾನೀಗ ಮೊದಲಿಗೆ GAVಲಿ ಒಂದು ವರ್ಕ್ಸ್ನ ತಗೊಂಡು ಎಂಟ್ರಿ ಮಾಡಿ ತೋರಿಸ್ತೀನಿ ಇವಾಗ. ಸೊ ನಿಮಗೆ GAV ಯಾವುದು ನಾನ್ GAV ವರ್ಕ್ಸ್ ಅಂದ್ಬಿಟ್ಟು ಈಗ ಏನು ನೀವು ಪರ್ಮಿಷಬಲ್ ವರ್ಕ್ಸ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ಅದರಲ್ಲಿ ಡೀಟೇಲಾಗಿ ಸಿಗುತ್ತೆ ಯಾವ ವರ್ಕ್ಸು GAV ಮತ್ತು ಯಾವುದು ನಾನ್ GAV ಅಂದ್ಬಿಟ್ಟು. ಸೊ ನಾನೀಗ ಮೊದಲಿಗೆ GAVನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆ, ಅದಲ್ಲಿಗೆ ಮೊದಲಿಗೆ ವರ್ಕ್ ಕ್ಯಾಟಗರಿ ಬಂದು ಇಂಡಿವಿಜುವಲ್ ಇರುತ್ತೆ, ಅದು ಇಂಡಿವಿಜುವಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಓಕೆ,
ಸೆಕೆಂಡ್ ಒಂದು ಮೇಜರ್ ಶೆಡ್ಯೂಲ್ ಕ್ಯಾಸ್ಟ್. ಮೇಜರ್ ಶೆಡ್ಯೂಲ್ ಕ್ಯಾಟಗರಿ ಬಂದು ಅದನ್ನು ನಮಗೆ ಈ PDF ಏನಿದೆ ಅದರಲ್ಲಿ ವಾಚ್ ಮಾಡಿ ನೋಡ್ಕೋಬೇಕಾಗುತ್ತೆ. ಸೊ ನಾನೀಗ ಒಂದು ಫಾರ್ಮ್ ಫಂಡ್ ವರ್ಕ್ನ ಎಂಟ್ರಿ ಮಾಡ್ತಾ ಇರೋದ್ರಿಂದ ಅದನ್ನು ಸರ್ಚ್ ಮಾಡ್ಕೋತಾ ಇದ್ದೀನಿ. ಓಕೆ, 198 ಸೀರಿಯಲ್ ನಂಬರ್ಲಿ ಫಾರ್ಮ್ ಫಂಡ್ಗೆ ಸಂಬಂಧಪಟ್ಟಂಥ ಆಪ್ಷನ್ಗಳಿರುತ್ತೆ. ಸೊ ಓಕೆಲಿ ನಾವೀಗ ಇಂಪ್ರೂವಿಂಗ್ ಪ್ರಾಡಕ್ಟ್ ಲ್ಯಾಂಡ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಮೇಜರ್ ಶೆಡ್ಯೂಲ್ ಕ್ಯಾಟಗರಿ ಬಂದು ಇಂಪ್ರೂವಿಂಗ್ ಪ್ರಾಡಕ್ಟಿವಿಟಿ ಆಫ್ ಲ್ಯಾಂಡ್. ಓಕೆ, ಇಲ್ಲೂ ಕೂಡ ಸೇಮ್ನ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಬೆನಿಫಿಷರಿ ಟೈಪ್ ಬಂದು ಇಂಡಿವಿಜುವಲ್. ಓಕೆ, ಆಕ್ಟಿವಿಟಿ ಟೈಪ್ ಬಂದು ಓಕೆ ಇಂಡಿವಿಜುವಲ್ ಇದೆ, ಸೇಮ್ ಇದೆ. ಓಕೆ, ನೆಕ್ಸ್ಟ್ ಆಕ್ಟಿವಿಟಿ ಟೈಪ್ ಬಂದು ಕನ್ಸ್ಟ್ರಕ್ಷನ್ ವರ್ಕ್, ಪ್ಲಾಂಟೇಷನ್, ಡೆವಲಪ್ಮೆಂಟ್, ರೀಕ್ಲಮೇಷನ್ ಅಂತಿದೆ. ಸೊ ಅದನ್ನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಹಾಗೆ ವರ್ಕ್ ಟೈಪ್ ಅಂತ ಕೇಳುತ್ತೆ. ಸೊ ಅಲ್ಲಿ ಫಾಂಡ್ಸ್ ಅಂತ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಹಾಗೆ ಪರ್ಮಿಷಬಲ್ ವರ್ಕ್ಸ್ ಅಂತ ಇದೆ. ಸೊ ಅದರಲ್ಲಿ ಕನ್ಸ್ಟ್ರಕ್ಷನ್ ಆಫ್ ಫಾರ್ಮ್ ಫಂಡ್ಸ್ ಫಾರ್ ಇಂಡಿವಿಜುವಲ್ ಅಂತಿದೆ, ಅದನ್ನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಓಕೆ, ಇಷ್ಟನ್ನು ಸೆಲೆಕ್ಟ್ ಮಾಡಿದ ನಂತರ ನಾನು ಆ್ಯಡ್ ಆ್ಯಕ್ಟಿವಿಟಿ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಈಗ ಆಕ್ಟಿವಿಟಿ ಕ್ರಿಯೇಟ್ ಆಗಿದೆ, ಅಂದರೆ ಕೃಷಿ ಹೊಂಡ ಆಕ್ಟಿವಿಟಿಗೆ ಏನು ಬೇಕೋ ಅದಕ್ಕೆ ಕ್ರಿಯೇಟ್ ಆಗಿದೆ. ಓಕೆ, ಈಗ ನಾವು ಇದಕ್ಕೆ ಲೊಕೇಶನ್ನ ಸೆಟ್ ಮಾಡಬೇಕಾಗತ್ತೆ. ಸೊ ಅದು ಯಾವ ರೀತಿ ಅಂದರೆ ಅದನ್ನು ನಾನೀಗ ತೋರಿಸ್ಕೊಡ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಸ್ಟೇಜ್ ಏನಿದೆ ಅದನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಓಕೆ, ಯಾವ ಫಿನಿಶ್ಡ್ ಐಡೆಂಟಿಫೈ ಆ್ಯಕ್ಟಿವಿಟಿ ಅಂತ ಕೇಳುತ್ತೆ. ಸೊ ಓಕೆ ಅಂತ ಕೊಡಿ. ಓಕೆ, ನೆಕ್ಸ್ಟು ಐಡೆಂಟಿಫೈ ಏರಿಯಾ ಟ್ರೀಟ್ಮೆಂಟ್ ಅಂತ ಒಂದು ಆಪ್ಷನ್ನು ಶೋ ಆಗುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಕ್ಲಿಕ್ ಮಾಡಿದ ನಂತರ ನಿಮ್ದು ಏನು ಫಾರ್ಮ್ ಫಂಡ್ ಏನಿದೆ ಅದು ಆಪ್ಷನ್ ಶೋ ಆಗ್ತಾಯಿದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಅದರಲ್ಲಿ ಡ್ರಾ ಅಂತ ಕೇಳುತ್ತೆ ಮತ್ತು ಲೊಕೇಶನ್ ಸೆಟ್ ಮಾಡಿ, ಎರಡು ಇದೆ. ನೀವು ಲ್ಯಾಟಿಟ್ಯೂಡ್ ಲ್ಯಾಂಗಿಟ್ಯೂಡ್ ಡೈರೆಕ್ಟ್ ಎಂಟ್ರಿ ಮಾಡ್ಬೋದು, ಇಲ್ಲ ಡ್ರಾ ಕೂಡ ಮಾಡ್ಬೋದಾಗಿರುತ್ತೆ. ಸೊ ನಾನೀಗ ಡ್ರಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ ಪ್ರೀವಿಯಸ್ ಜಿಯೋಟ್ಯಾಗ್ ಡಾಟಾ ಅಂತಿದೆ. ಸೊ ಆ ಭಾಗದಲ್ಲಿ ಯಾವ್ದಾದ್ರು ಹಿಂದೆ ಕೃಷಿ ಹೊಂಡಗಳೇನಾದ್ರು ಆಗಿದೆ ಅಂತ ಚೆಕ್ ಮಾಡ್ಕೋಬೇಕು, ಅದನ್ನು ಕ್ಲಿಕ್ ಮಾಡಬೇಕು. ಪ್ರೀವಿಯಸ್ ಜಿಯೋಟ್ಯಾಗ್ ಡಾಟಾ ಅಂದ್ಬಿಟ್ಟು ಕ್ಲಿಕ್ ಮಾಡಿದ ನಂತರ ಏರಿಯಾ ಸುತ್ತಮುತ್ತ ಏನು ಕೃಷಿ ಹೊಂಡ ಹಿಂದೆ ಆಗಿದೆ ಅವೆಲ್ಲ ಶೋ ಆಗುತ್ತೆ. ಒನ್ ಬೈ ಒಂದನ್ನು ಬೇಕಾದ್ರೆ ನಾವು ವ್ಯೂ ಮಾಡಿ ನೋಡ್ಬೋದು. ಒಂದು ವೇಳೆ ಈಗ ಏನು ನೀವು ಫಲಾನುಭವಿನ ಕೃಷಿ ಹೊಂಡ ಎಂಟ್ರಿ ಮಾಡೋಕ್ಕೆ ಹೋದ್ರಿ, ಆ ಫಲಾನುಭವಿ ಏನಾದ್ರೂ ಆ ಭಾಗದಲ್ಲಿದ್ದರೆ ಅದನ್ನು ನೀವು ಸ್ಕಿಪ್ ಮಾಡಬೇಕಾಗತ್ತೆ. ಯಾಕಂದರೆ ಮತ್ತೆ ಈಗ ಆಲ್ರೆಡಿ ಅವರು ಕೃಷಿ ಹೊಂಡ ಆ ಸರ್ವೆ ನಂಬರ್ಲಿ ಒಂದು ಸರಿ ಎಂಟ್ರಿ ಆಗಿದ್ರೆ ಮತ್ತೆ ಅದನ್ನು ಕೊಡೋಕ್ಕೆ ಬರಲ್ಲ. ಅದರಿಂದ ಅದನ್ನು ಬಿಟ್ಟು ಬೇರೆ ಮಾಡಬೇಕಾಗತ್ತೆ. ಅದಕ್ಕಾಗಿ ಒಂದು ಸಲ ನೀವು ಚೆಕ್ ಮಾಡ್ಕೊಳ್ಳೋದು ಬೆಟರು. ಪ್ರೀವಿಯಸ್ ಜಿಯೋಟ್ಯಾಗ್ ಡಾಟಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ. ಸೊ ಇಲ್ಲಿ ಏನು ಕಾಣ್ತಾ ಇದೆ ಅವೆಲ್ಲ ಕೃಷಿ ಹೊಂಡ ಆಗಿರೋ ಅಂಥವು, ಅದು ಸಿಂಬಲಲ್ಲಿ ತೋರಿಸ್ತಾ ಇದೆ. 09071 ಅಂತ ಏನು ತೋರಿಸ್ತಾ ಇದೆ ಅದರಲ್ಲಿ ಆಲ್ರೆಡಿ ಕೃಷಿ ಹೊಂಡ ಆಗಿದೆ ಅಂತ ಅರ್ಥ ಅದು. ಓಕೆ, ನಾನೀಗ ಡ್ರಾ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಲೊಕೇಶನ್ ಬೇಕಾದ್ರೂ ತಗೋಬೋದು, ಬಟ್ ಸೊ ನಾನೀಗ ಡ್ರಾ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಓಕೆ, ಡ್ರಾ ಮೇಲೆ ಕ್ಲಿಕ್ ಮಾಡಿದ ನಂತರ ಸೊ ಡ್ರಾ ಬಾರ್ ಎಡಿಟ್ ಪಾಲಿಗಾನ್ ಅಂತ ಬರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಯಾವ ಸರ್ವೆ ನಂಬರ್ಲಿ ಈಗ ಕೃಷಿ ಹೊಂಡ ಮಾಡಬೇಕು ಅಂತಿದ್ದೀರೋ ಆ ಸರ್ವೆ ನಂಬರ್ ಜಾಗನ ಜೂಮ್ ಮಾಡಿ ಮತ್ತೆ ಅಲ್ಲಿ ಹೋಗ್ಬಿಟ್ಟು ನೀವು ಡ್ರಾ ಮಾಡಬೇಕಾಗತ್ತೆ. ಅಲ್ಲಿ ಯಾವ ಜಾಗದಲ್ಲಿ ನೀವು ಕೃಷಿ ಹೊಂಡ ಮಾಡ್ತೀರಾ ಜಾಗದಲ್ಲಿ ಡ್ರಾ ಮಾಡಬೇಕಾಗತ್ತೆ. ಅಂದರೆ ನೀವು ಕೃಷಿ ಹೊಂಡ ಮಾಡೋ ಅಂಥ ಜಾಗದಲ್ಲಿ ಅಲ್ಲಿ 4 ಡಾಟಿಂದ ಅದನ್ನು ಡ್ರಾ ಮಾಡಬೇಕಾಗತ್ತೆ. 1 ಡಾಟ್, 2 ಡಾಟ್ಸ್, 3 ಡಾಟ್ಸ್ ಮತ್ತು 4 ಡಾಟ್ಸ್. ಓಕೆ, ಈ ರೀತಿ ನೀವು ಕೃಷಿ ಹೊಂಡನ ಯಾವ ಜಾಗದಲ್ಲಿ ಮಾಡ್ತೀರೋ ಅದೇ ಪರ್ಟಿಕ್ಯುಲರ್ ಜಾಗದಲ್ಲಿ ನೀವು ಡ್ರಾ ಮಾಡಬೇಕಾಗತ್ತೆ. ನಂತರ ಬಂದು ಈ ಕಡೆ ಕ್ಲಿಕ್ ಟು ಫಿನಿಶ್ ಅಂತ ಕೊಟ್ಟರೆ ಅದು ಅಲ್ಲಿಗೆ ಸೇವ್ ಆಗುತ್ತೆ. ಓಕೆ,
ನಂತರ ಇಲ್ಲಿ ಇನ್ನೊಂದು ಆಪ್ಷನ್ ಕೆಳಗಡೆ ಓಪನ್ ಆಯಿತು, ಫಾಲಿಗಾನ್ 1 ಅಂದ್ಬಿಟ್ಟು. ಅಂದರೆ ನೀವು ಅದು ಯಾವ ವರ್ಕು ಏನು ಅಂದ್ಬಿಟ್ಟು ಅದನ್ನು ನೀವು ಎಂಟ್ರಿ ಮಾಡಬೇಕು. ಕಾಮಗಾರಿ ನೇಮ್ ಏನು, ಅದು ಸರ್ವೆ ನಂಬರ್ ಏನು ಅಂತ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಸೊ ಅದು ಕಾಮಗಾರಿ ನೇಮ್ನ ನಾನೀಗ ಎಂಟ್ರಿ ಮಾಡ್ತೀನಿ. ಓಕೆ, ನಂತರ ಸೇವ್ ಎಸ್ ಡ್ರಾಫ್ಟ್ ಅಂತಿದೆ. ಓಕೆ, ಸ್ಪೆಷಲ್ ಕ್ಯಾರೆಕ್ಟರ್ ಯಾವುದೂ ಇರೋಂಗಿಲ್ಲ ಇದರಲ್ಲಿ. ಸೊ ಅದರಿಂದ ನಾನೀಗ ಸ್ಪೆಷಲ್ ಕ್ಯಾರೆಕ್ಟರ್ನ ಎಂಟ್ರಿ ಎರೇಸ್ ಮಾಡ್ತಾಯಿದ್ದೀನಿ. ಓಕೆ, ನಂತರ ಎಂಟರ್ ಸಬ್ ಪ್ಲಾನ್ ನೇಮ್ ಅಂತ ಕೇಳುತ್ತೆ. ಸೊ ನಾನೀಗ ಫಾರ್ಮ್ ಫಂಡ್ ಅಂತ ಎಂಟ್ರಿ ಮಾಡ್ತಾಯಿದ್ದೀನಿ. ಓಕೆ ಓಕೆ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂದಿದೆ. ಸೊ ನಂತರ ಅಪ್ಡೇಟ್ ಡ್ರಾಫ್ಟ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ, ಅಪ್ಡೇಟ್ ಪ್ಲಾನ್ ಸಕ್ಸಸ್ಫುಲಿ ಅಂತ ಬಂದಿದೆ. ಸೊ ಈ ರೀತಿ ನಾವು ಪ್ರತಿಯೊಂದು ಕೃಷಿ ಹೊಂಡಗಳಿಗೂ ಕೂಡ ಈ ರೀತಿ ಅಲ್ಲಿ ಡ್ರಾ ಮಾಡೋ ಮುಖಾಂತರ ಎಲ್ಲೆಲ್ಲಿ ಕೃಷಿ ಹೊಂಡ ಮಾಡಬೇಕು ಅನ್ನೋದು ತೋರಿಸ್ಬೋದಾಗಿರುತ್ತೆ. ಸೊ ಈಗ ಆಲ್ರೆಡಿ ಒಂದು ಕೃಷಿ ಹೊಂಡ ನಾವು ಆಲ್ರೆಡಿ ತಗೊಂಡಿರೋದ್ರಿಂದ ಮತ್ತೆ ಇನ್ನೊಂದು ಮಾಡಬೇಕು ಅಂದರೆ ಮತ್ತೆ ಡ್ರಾ ಎಡಿಟ್ ಫಾಲಿಗಾನ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇನ್ನೊಂದು ಕೃಷಿ ಹೊಂಡ ಬೇಕಾದ್ರೆ ನಾವೀಗ ಡ್ರಾ ಮಾಡಬೇಕಾಗುತ್ತೆ. ಮತ್ತೆ ಕೃಷಿ ಹೊಂಡಗೋಸ್ಕರ ಹೊಸ್ದಾಗಿ ನಾವೇನು ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ. ಸೊ ನಾನು ಇನ್ನೂ ಒಂದು ಕೃಷಿ ಹೊಂಡಕ್ಕೆ ಈಗ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಓಕೆ, ಓಕೆ, ಈ ಸರ್ವೆ ನಂಬರ್ಲಿ ಮತ್ತೊಂದು ಕೃಷಿ ಹೊಂಡಗೆ ಡಿಮ್ಯಾಂಡ್ ಇರೋದ್ರಿಂದ ನಾನು ಮತ್ತೆ ಇಲ್ಲಿ ಡ್ರಾ ಮಾಡಿ ತೋರಿಸ್ತಾ ಇದ್ದೀನಿ. ಓಕೆ, ಓಕೆ, ಈ ರೀತಿ ಮತ್ತೆ ನಾವು ಡ್ರಾ ಮಾಡಿದ್ದೀವಿ ಈಗ. ಸೊ ಮತ್ತೆ ಕ್ಲಿಕ್ ಟು ಫಿನಿಶ್ ಕೊಟ್ಟರೆ ಅದು ಸೇವ್ ಆಗುತ್ತೆ. ಮತ್ತೆ ಅಲ್ಲಿ ನೇಮ್ ಕೇಳುತ್ತೆ, ಈ ಕೃಷಿ ಹೊಂಡಕ್ಕೆ ಏನು ಕಾಮಗಾರಿ ನೇಮ್ ಏನಿದೆ ಅದು ಕೇಳುತ್ತೆ. ಸೊ ಮತ್ತೆ ನಾನು ಇದಕ್ಕೂ ಕೂಡ ಕಾಮಗಾರಿ ನೇಮ್ನ ಎಂಟ್ರಿ ಮಾಡ್ತಾಯಿದ್ದೀನಿ. ಓಕೆ, ನಂತರ ಅಪ್ಡೇಟ್ ಡ್ರಾಫ್ಟ್. ಓಕೆ, ಅಪ್ಡೇಟ್ ಪ್ಲಾನ್ ಸಕ್ಸಸ್ಫುಲಿ ಅಂತ ಕೇಳ್ತಾ ಇದೆ. ಓಕೆ, ಈ ರೀತಿ ನಾವು ಎಷ್ಟು ಕೃಷಿ ಹೊಂಡ ಬೇಕಾದ್ರೂ ಈಗ ಡ್ರಾ ಮಾಡೋ ಮುಖಾಂತರ ಒಂದೇ ಆಪ್ಷನಲ್ಲಿ ಅಷ್ಟು ಕೃಷಿ ಹೊಂಡಗಳನ್ನು ಕೂಡ ನಾವೀಗ ಎಂಟ್ರಿ ಮಾಡ್ಕೋಬೋದಾಗಿರುತ್ತೆ. ಓಕೆ, ಈ ಹಿಂದೆ ಇಲ್ಲೆಲ್ಲ ತುಂಬ ಕೃಷಿ ಹೊಂಡ ಆಗಿದೆ ಅಂದ್ರಲ್ಲೇ ಆ ಕೃಷಿ ಹೊಂಡಗಳ ಮೇಲೆ ಏನು ಸಿಂಹ ಅದ್ರ ಮೇಲೆ ಕ್ಲಿಕ್ ಮಾಡಿ ತೋರಿಸಿದ್ರೆ ಅದ್ರ ನೇಮು, ಆ ಸರ್ವೆ ನಂಬರು, ಯಾವ ಇಯರ್ಲಾಗಿದ್ದು ಪ್ರತಿಯೊಂದು ಕೂಡ ನಮಗೆ ಶೋ ಆಗುತ್ತೆ. ಸೊ ಇದರಿಂದಾಗಿ ಮತ್ತೆ ನಾವು ಅದೇ ಫಲಾನುಭವಿಗೆ ಮತ್ತೆ ಕೃಷಿ ಹೊಂಡ ಕೊಡೋದ್ರಿಂದ ಬಚಾವಾಗ್ಬೋದು. ನೋಡಿ, ಪ್ರತಿಯೊಂದನ್ನು ಕೂಡ ಇಲ್ಲಿ ಶೋ ಆಗುತ್ತೆ. ಏನು ಸಿಂಬಲ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಅದು ಯಾವ ಸಾಲಲ್ಲಿ ಯಾವ ಫಲಾನುಭವಿಗೆ ಕೃಷಿ ಹೊಂಡ ಆಗಿತ್ತು ಆ ಲ್ಯಾಂಡಲ್ಲಿ ಅನ್ನೋದನ್ನು ನಮಗೆ ಸಂಪೂರ್ಣ ಡೀಟೇಲ್ಸು ಸಿಗುತ್ತೆ. ಓಕೆ, ಇದು ಇಲ್ಲಿವರೆಗೆ ಇದು ಕೃಷಿ ಹೊಂಡಗಳನ್ನ ಯಾವ ರೀತಿ ಎಂಟ್ರಿ ಮಾಡೋದು ಅನ್ನೋದ್ರ ಬಗ್ಗೆ ಆಯಿತು. ಇವಾಗ ನಾನು ಮತ್ತೆ ನಾನ್ GAVಯಲ್ಲಿ ಒಂದು ವರ್ಕ್ಸ್ನ ಎಂಟ್ರಿ ಮಾಡಿ ತೋರಿಸ್ತೀನಿ. ಓಕೆ, ನಾನ್ GAVಯಲ್ಲಿ ಇಷ್ಟೊಂದು ಕ್ಯಾಟಗರಿಗಳನ್ನ ನಾವೀಗ ಎಂಟ್ರಿ ಮಾಡಲೇಬೇಕಾಗುತ್ತೆ. ಓಕೆ, ನಾನೀಗ ನಿಮಗೆ ಒಂದು ರೋಡ್ಸ್ನ ಎಂಟ್ರಿ ಮಾಡಿ ತೋರಿಸ್ತೀನಿ. ಇವಾಗ ಏನು ಮೆಟ್ಲಿಂಗ್ ರೋಡ್ಸ್ ಬರುತ್ತೆ ಅದನ್ನು ಯಾವ ರೀತಿ ಎಂಟ್ರಿ ಮಾಡೋದು ಅಂದ್ಬಿಟ್ಟು ಈಗ ತೋರಿಸ್ತೀನಿ. ಓಕೆ, ಮಾಸ್ಟರ್ ವರ್ಕ್ ಕ್ಯಾಟಗರೀಸ್ ಬಂದು ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಅಂದ್ಬಿಟ್ಟು ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಅದೇ ರೀತಿ ಮೇಜರ್ ಶೆಡ್ಯೂಲ್ ಕ್ಯಾಟಗರಿ ಬಂದು ರೂರಲ್ ಕನೆಕ್ಟಿವಿಟಿ, ಅದನ್ನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಬೆನಿಫಿಷರಿ ಟೈಪ್ ಬಂದು ಕಮ್ಯುನಿಟಿ. ಓಕೆ, ಹಾಗೆ ಆಕ್ಟಿವಿಟಿ ಟೈಪ್ ಬಂದು ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್. ವರ್ಕ್ ಟೈಪ್ ಬಂದು ರೋಡ್ಸ್.
ಹಾಗೆ ಪರ್ಮಿಷಬಲ್ ವರ್ಕ್ಸ್ ಬಂದು ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ WBM ವರ್ಕ್ಸ್. ಓಕೆ, ನನಗೆ ಅಷ್ಟು ಕೆಟಗರಿನ ಸೆಲೆಕ್ಟ್ ಮಾಡಿದ ನಂತರ ಆ್ಯಡ್ ಆ್ಯಕ್ಟಿವಿಟಿ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಓಕೆ, ಒಂದು ಆ್ಯಕ್ಟಿವಿಟಿ ಆ್ಯಡ್ ಆಗಿದೆ. ಸೊ ಇದೊಂದೇ ಆ್ಯಕ್ಟಿವಿಟಿ ನಾವು ಆ್ಯಡ್ ಮಾಡೋ ಮುಖಾಂತರ ನೀವು ಎಷ್ಟು ರೋಡ್ಸ್ ಬೇಕಾದ್ರೂ ಈಗ ಕ್ರಿಯೇಟ್ ಮಾಡ್ಕೋಬೋದಾಗಿರುತ್ತೆ. ಓಕೆ, ಆ್ಯಡ್ ಆ್ಯಕ್ಟಿವಿಟಿ ಕ್ರಿಯೇಟ್ ಆಗಿದೆ. ನಂತರ ನೆಕ್ಸ್ಟ್ ಸ್ಟೇಜು ಓಕೆ ಫಿನಿಶ್ಡ್ ಐಡೆಂಟಿಫೈ ಆ್ಯಕ್ಟಿವಿಟಿ ಅಂತ ಕೇಳುತ್ತೆ. ಓಕೆ ಅಂತ ಕ್ಲಿಕ್ ಮಾಡಿ. ಓಕೆ, ನಂತರ ಈಗ ಐಡೆಂಟಿಫೈ ಏರಿಯಾ ಟ್ರೀಟ್ಮೆಂಟ್ ಅಂತ ಕೇಳುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಕ್ಲಿಕ್ ಮಾಡಿದ ನಂತರ ಈ ರೀತಿ ಕೆಳಗಡೆ ನಿಮ್ಮದು ಏನು ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡಿದ್ದೀರ ಅದು ಶೋ ಆಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅಲ್ಲಿ ಡ್ರಾನ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲೂ ಕೂಡ ಪ್ರೀವಿಯಸ್ ಜಿಯೋಡಾಕ್ ಡಾಟಾ ಶೋ ಆಗುತ್ತೆ. ಅದನ್ನು ಕೂಡ ನೀವು ಕ್ಲಿಕ್ ಮಾಡಿ ಆ ಜಾಗದಲ್ಲಿ ಹಿಂದೆ ಯಾವ್ದಾದ್ರು ರೋಡ್ಸ್ ಆಗಿತ್ತು ಅಂತಲೂ ಕೂಡ ಚೆಕ್ ಮಾಡ್ಕೋಬೋದಾಗಿರುತ್ತೆ. ಸೊ ನಾನೀಗ ಡ್ರಾ ಮೇಲೆ ಕ್ಲಿಕ್ ಮಾಡಿ ತೋರಿಸ್ತೀನಿ. ಸೊ ಡ್ರಾ ಬಾರ್ ಎಡಿಟ್ ಲೈನ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡ್ರಾ ಬಾರ್ ಎಡಿಟ್ ಲೈನ್ಸ್. ಓಕೆ, ನಾನೀಗ ಎಲ್ಲಿ ರೋಡ್ಸ್ನ ಮಾಡಬೇಕು ಆ ಭಾಗ ನಾನೀಗ ಡ್ರಾ ಮಾಡಿ ತೋರಿಸ್ತೀನಿ ಇವಾಗ. ಓಕೆ, ಈ ಭಾಗದಿಂದ ನಮಗೆ ರೋಡ್ ಅವಶ್ಯಕತೆ ಇದೆ ಈಗ. ಸೊ ಅದನ್ನು ನಾನೀಗ ಡ್ರಾ ಮಾಡಿ ಈಗ ತೋರಿಸ್ತೀನಿ. ಓಕೆ, ಈ ರೀತಿ ಡ್ರಾ ಮಾಡ್ಕೋಬೇಕಾಗುತ್ತೆ ರೋಡ್ಸ್ಗೆ. ಅಂದರೆ ಎಲ್ಲಿಂದ ಎಲ್ಲಿವರೆಗೆ ಅಂದ್ಬಿಟ್ಟು ಅದನ್ನು ನಾವು ಡ್ರಾ ಮಾಡ್ಕೊಂಡು ಅಲ್ಲಿ ಐಡೆಂಟಿಫೈ ಮಾಡಿ ತೋರಿಸ್ಬೇಕಾಗತ್ತೆ. ಓಕೆ, ನಾನೀಗ ಡ್ರಾ ಮಾಡಿದ್ದೀನಿ. ಓಕೆ, ನಂತರ ಕ್ಲಿಕ್ ಟು ಫಿನಿಶ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಓಕೆ, ಈಗ ಅದರಲ್ಲಿ ಏನು ಡ್ರಾ ಮಾಡಿದ್ರೆ ಸೇವ್ ಆಗುತ್ತೆ. ಸೊ ಅದಕ್ಕೆ ಯಾವ ವರ್ಕು ಅಂತ ಕೇಳ್ತದೆ. ವರ್ಕ್ ಎಲ್ಲಿಂದ ಇಲ್ಲಿವರೆಗೆ ಅಂತ ನೀವು ಟೈಪ್ ಮಾಡಿ ಅಂತ ಕೇಳ್ತದೆ. ಕಾಮಗಾರಿ ನೇಮ್ ಬಂದು ನಾವಿಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ನಾನೀಗ ಕಾಮಗಾರಿ ನೇಮ್ನ ಎಂಟ್ರಿ ಮಾಡ್ತಾಯಿದ್ದೀನಿ. ಸೊ ಎಲ್ಲಿಂದ ಇಲ್ಲಿವರೆಗೆ ಅಂತ ನಾನೀಗ ಎಂಟ್ರಿ ಮಾಡ್ತಾಯಿದ್ದೀನಿ. ಓಕೆ, ಈಗ ನಾನು ಸೇವ್ ಎಸ್ ಡ್ರಾಫ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಸೊ ಅಲ್ಲಿ ಸಬ್ ಪ್ಲಾನ್ ನೇಮ್ ಕೇಳುತ್ತೆ. ಸೊ ನಾನು ರೋಡ್ಸ್ ಅಂತ ಟೈಪ್ ಮಾಡ್ತಾಯಿದ್ದೀನಿ. ಓಕೆ, ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂದಿದೆ. ಓಕೆ, ನಂತರ ಮತ್ತೆ ಅಪ್ಡೇಟ್ ಡ್ರಾಫ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ನಾನೀಗ ಅಪ್ಡೇಟ್ ಡ್ರಾಫ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಓಕೆ, ಅಪ್ಡೇಟ್ ಪ್ಲಾನ್ ಸಕ್ಸಸ್ಫುಲಿ ಅಂತ ಬಂದಿದೆ. ಓಕೆ, ಇಲ್ಲಿಗೀಗ ರೋಡ್ಸು ನಾವೀಗ ಒಂದು ರೋಡ್ಸ್ನ ಈಗ ಕ್ರಿಯೇಟ್ ಮಾಡ್ಕೊಂಡಂಗಾಯಿತು. ಮತ್ತು ಇನ್ನೂ ಎಲ್ಲಾದರೂ ರೋಡ್ ಸೆಲೆಕ್ಟ್ ಮಾಡಬೇಕು ಕ್ರಿಯೇಟ್ ಮಾಡಬೇಕು ಅಂದರೆ ಡ್ರಾ ಬಾರ್ ಎಡಿಟ್ ಲೈನ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ನಾವು ಎಷ್ಟು ರೋಡ್ಸ್ ಬೇಕಾದರೂ ನಾವೀಗ ಎಂಟ್ರಿ ಮಾಡ್ಕೋಬೋದಾಗಿರುತ್ತೆ. ಇವಾಗ ನೀರ್ಗಾಲುವೆ ಅಥವಾ ಬಸಿಗಾಲುವೆಗಳನ್ನ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ ಇವಾಗ. ಇದು ನಾನ್ GAB ವರ್ಕ್ಸ್ ಆಗಿರುತ್ತೆ ಇವು. ಸೊ ಅದನ್ನು ನಾನೀಗ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಓಕೆ, ಮೊದಲಿಗೆ ನಾವು ಏನು ಪರ್ಮಿಷಬಲ್ ವರ್ಕ್ ಲಿಸ್ಟ್ ಇದೆ ಅಲ್ಲಿ ನಾವು ಸರ್ಚ್ ಮಾಡ್ಕೋಬೇಕಾಗತ್ತೆ. ಓಕೆ, 44ಅಲ್ಲಿ ಅದು ಪರ್ಮಿಷಬಲ್ ವರ್ಕ್ ಆಗಿದೆ. ಸೊ ಅದರಂತೆ ಈಗ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಓಕೆ, ಮೇಜರ್ ಶೆಡ್ಯೂಲ್ ಕ್ಯಾಟಗರಿ ಬಂದು ಡಿಸಾಸ್ಟರ್ ಪ್ರಿಪೇರ್ಡ್ ಅಂತಿದೆ, ಅದನ್ನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಮತ್ತು ಬೆನಿಫಿಷರಿ ಟೈಪ್ ಬಂದು ಇಂಡಿವಿಜುವಲ್. ಓಕೆ, ಆಕ್ಟಿವಿಟಿ ಟೈಪ್ ಬಂದು ಕನ್ಸ್ಟ್ರಕ್ಷನ್ ಬಾರ್ ಪ್ಲಾಂಟೇಷನ್ ಡೆವಲಪ್ಮೆಂಟ್ ರೀಕಂಪ್ಲೇಷನ್ ಅಂತ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಮತ್ತು ವರ್ಕ್ ಟೈಪ್ ಬಂದು ಡ್ರೈನ್ ಬಾರ್ ಡ್ರೈನೇಜ್ ಅಂತಿದೆ, ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತು ಪರ್ಮಿಸಬಲ್ ವರ್ಕ್ಸ್ ಬಂದು ಡ್ರೈನೇಜ್ ಆಫ್ ಚೋರ್ ವಾಟರ್ ಲಾಗ್ಡ್ ಏರಿಯಾಸ್ ಲ್ಯಾಂಡ್ ಫಾರ್ ಇಂಡಿವಿಜುವಲ್ಸ್ ಅಂತಿದೆ, ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ನಂತರ ಆ್ಯಡ್ ಆ್ಯಕ್ಟಿವಿಟಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಓಕೆ, ಆ್ಯಕ್ಟಿವಿಟಿ ಆ್ಯಡ್ ಆಗಿದೆ ಇವಾಗ. ನಂತರ ಈಗ ನೆಕ್ಸ್ಟ್ ಸ್ಟೇಜ್ಗೆ ಹೋಗ್ಬೇಕಾಗತ್ತೆ ನಾವೀಗ. ಓಕೆ, ಆರ್ ಯು ಫಿನಿಶ್ಡ್ ಐಡೆಂಟಿಫೈಯಿಂಗ್ ಆಕ್ಟಿವಿಟಿ ಅಂತ ಶೋ ಆಗ್ತಿದೆ, ಅದರ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಓಕೆ, ಈಗ ಐಡೆಂಟಿಫೈ ಏರಿಯಾ ಟ್ರೀಟ್ಮೆಂಟ್ ಅಂತಿದೆ,
ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದರಲ್ಲಿ ನಾವು ಏನೀಗ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡಿದ್ವಿ ಅದು ಶೋ ಆಗ್ತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಡ್ರಾ ಅಂದ್ಬಿಟ್ಟು ಏನು ಆಪ್ಷನ್ ಶೋ ಆಗ್ತಾಯಿದೆ ಅದನ್ನು ಕ್ಲಿಕ್ ಮಾಡಿ. ಓಕೆ, ನಂತರ ಇಲ್ಲಿ ನಾವೀಗ ಯಾವ ಭಾಗದಲ್ಲಿ ಈಗ ನಾವು ಯಾರ ಜಮೀನಲ್ಲಿ ನಾವೀಗ ಅಥವಾ ಯಾವ್ದಾದ್ರು ಪಬ್ಲಿಕ್ ಪ್ಲೇಸಲ್ಲಿ ಎಲ್ಲಿ ಈಗ ಕೆರೆಗೆ ಎಲ್ಲಾದರೂ ಕನೆಕ್ಟ್ ಆಗೋ ಥರ ಯಾವ್ದಾರ ರೀತಿ ಎಲ್ಲಿ ನೀವು ಈಗ ಕಾಲುವೆಗಳನ್ನ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀರೋ, ಸೊ ಆ ಜಾಗನ ನೀವು ಜೂಮ್ ಮಾಡಿಕೊಂಡು ಮ್ಯಾಪಲ್ಲಿ ನಾವು ಅಲ್ಲಿಂದ ಅಲ್ಲಿಗೆ ಡ್ರಾ ಮಾಡ್ಕೋತಾ ಹೋಗ್ಬೇಕಾಗತ್ತೆ. ಓಕೆ, ನಾನೀಗ ಒಂದು ಏರಿಯಾನ ಡ್ರಾ ಮಾಡಿ ತೋರಿಸ್ತಾ ಇದ್ದೀನಿ. ಓಕೆ, ಈ ರೀತಿ ನೀವೀಗ ಮ್ಯಾಪಲ್ಲಿ ಡ್ರಾ ಮಾಡಬೇಕಾಗತ್ತೆ. ಓಕೆ, ಮ್ಯಾಪಲ್ಲಿ ಡ್ರಾ ಮಾಡಿದ ನಂತರ ಕ್ಲಿಕ್ ಟು ಫಿನಿಶ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಈಗ ಕಾಮಗಾರಿ ನೇಮ್ ಏನು ಅಂತ ಕೇಳ್ತಾಯಿದೆ ಕೆಳಗಡೆ, ಲೈನ್ 1 ಅಂದ್ಬಿಟ್ಟು. ಸೊ ಅಲ್ಲಿ ನೀವು ಈಗ ಏನು ಡ್ರಾ ಮಾಡಿದ್ರೆ ಅದಕ್ಕೆ ಕಾಮಗಾರಿ ನೇಮ್ನ ಎಂಟ್ರಿ ಮಾಡಬೇಕಾಗತ್ತೆ ವಿತ್ ಸರ್ವೆ ನಂಬರ್. ಸೊ ನಾವು ಎಂಟ್ರಿ ಮಾಡಿದ ನಂತರ ಈ ರೀತಿ ನೇಮ್ ಕೂಡ ಶೋ ಆಗುತ್ತೆ. ಓಕೆ, ನಂತರ ಸೇವ್ ಆ್ಯಸ್ ಡ್ರಾಫ್ಟ್ ಅಂತ ಕೇಳುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಓಕೆ, ಎಂಟರ್ ಸಬ್ ಪ್ಲಾನ್ ನೇಮ್ ಅಂತ ಕೇಳ್ತಾಯಿದೆ. ಓಕೆ, ನಾನು ಸಬ್ ಪ್ಲಾನ್ ನೇಮ್ನ ಎಂಟ್ರಿ ಮಾಡಿದ್ದೀನಿ. ಹಾಗೆ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಓಕೆ, ನಂತರ ಅಪ್ಡೇಟ್ ಡ್ರಾಫ್ಟ್ ಅಂತ ಕೇಳುತ್ತೆ. ಸೊ ನಾನು ಅಪ್ಡೇಟ್ ಡ್ರಾಫ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅಪ್ಡೇಟ್ ಪ್ಲಾನ್ ಸಕ್ಸಸ್ಫುಲಿ ಅಂತ ಬಂದಿದೆ. ಸೊ ಇದು ಒಂದು ಕಾಮಗಾರಿ ಆಯಿತು. ನಾನೀಗ ಮತ್ತೊಂದು ಕಾಮಗಾರಿನ ಈಗ ಡ್ರಾ ಮಾಡಿ ತೋರಿಸ್ತೀನಿ. ಓಕೆ, ಮತ್ತು ಡ್ರಾ ಬಾರ್ ಎಡಿಟ್ ಲೈನ್ ಅಂತಿದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಓಕೆ, ಸೊ ನಾನೀಗ ಮತ್ತೆ ಡ್ರಾ ಮಾಡ್ತಾಯಿದ್ದೀನಿ. ಇದು ಸೆಕೆಂಡ್ ಕಾಮಗಾರಿ ಆಗಿರುತ್ತೆ ಇದು. ಓಕೆ, ಈ ರೀತಿ ಡ್ರಾ ಮಾಡಿದ ನಂತರ ಮತ್ತೆ ನಾವು ಕ್ಲಿಕ್ ಟು ಫಿನಿಶ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಮತ್ತು ಆ ಕಾಮಗಾರಿ ನೇಮ್ನು ಕೇಳುತ್ತೆ ಎಂಟ್ರಿ ಮಾಡಿ ಅಂತ. ಓಕೆ, ನನಗೆ ಅದಕ್ಕೂ ಕೂಡ ಕಾಮಗಾರಿ ನೇಮ್ನ ಎಂಟ್ರಿ ಮಾಡಿದ್ದೀನಿ. ಓಕೆ, ಆ ಕಾಮಗಾರಿ ನೇಮು ಕೂಡ ಬಂದಿದೆ. ಸೊ ಇಲ್ಲಿ ನಾವೀಗ ಲ್ಯಾಟಿಟ್ಯೂಡ್ ಲ್ಯಾಂಗಿಟ್ಯೂಡ್ನ ಕೂಡ ಯೂಸ್ ಮಾಡಿ ನಾವೀಗ ಅದನ್ನ ವರ್ಕ್ನ ಎಂಟ್ರಿ ಮಾಡ್ಬೋದಾಗಿರುತ್ತೆ. ಓಕೆ, ನಂತರ ಅಪ್ಡೇಟ್ ಡ್ರಾಫ್ಟ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಓಕೆ, ಅಪ್ಡೇಟ್ ಪ್ಲಾನ್ ಸಕ್ಸಸ್ಫುಲಿ ಅಂತ ಬಂದಿದೆ. ಈ ರೀತಿ ನಾವು ನೀರ್ಗಾಲುವೆ ಅಥವಾ ಬಸಿಗಾಲುವೆಗಳು ಏನಂತೀವಿ ಅದನ್ನು ನಾವು ಈ ರೀತಿ ಡ್ರಾ ಮಾಡೋ ಮುಖಾಂತರ ಅಥವಾ ಲ್ಯಾಟಿಟ್ಯೂಡ್ ಲ್ಯಾಂಗಿಟ್ಯೂಡ್ ಎಂಟ್ರಿ ಮಾಡೋ ಮುಖಾಂತರ ನಾವು ವರ್ಕ್ಗಳನ್ನ ಕ್ರಿಯೇಟ್ ಮಾಡ್ಕೋಬೋದಾಗಿತ್ತು ಆ್ಯಕ್ಷನ್ ಪ್ಲಾನಿಗೆ. ಓಕೆ, ನಂತರ ನಾನಿವಾಗ ಇಂಡಿವಿಜುವಲ್ ಬೆನಿಫಿಷರಿದು ಏನದು ಕ್ಯಾಟಲ್ ಶೆಡ್ಸ್ ಏನಿರುತ್ತೆ ಸೊ ಅದನ್ನು ಎಂಟ್ರಿ ಮಾಡಿ ತೋರಿಸ್ತೀನಿ ಇವಾಗ. ಸೊ ಇದು ಕೂಡ ನಾನ್ GAWಗೆ ಬರುತ್ತೆ. ಸೊ ಅದರಿಂದ ನಾನು ನಾನ್ GAWನ ಕ್ಲಿಕ್ ಮಾಡ್ತಾಯಿದ್ದೀನಿ. ಓಕೆ, ನಾವೀಗ ಪರ್ಮಿಷಬಲ್ ವರ್ಕ್ಸಲ್ಲೂ ಕೂಡ ಇದು ಯಾವ ಕ್ಯಾಟಗರಿ ಬರುತ್ತೆ ಅಂತ ಚೆಕ್ ಮಾಡ್ಕೋಬೇಕಾಗತ್ತೆ. ಸೊ ಇದು 234 ಬರುತ್ತೆ. ಇದು ನಾನ್ GAW ಇದೆ. ಓಕೆ, ಸೊ ನಾನೀಗ ಇದನ್ನು ಎಂಟ್ರಿ ಮಾಡಿ ತೋರಿಸ್ತೀನಿ. ಓಕೆ, ಮಾಸ್ಟರ್ ವರ್ಕ್ ಕ್ಯಾಟಗರಿ ಬಂದು ಓಕೆ, ಅದಕ್ಕಿಂತ ಮುಂಚೆ ಇಷ್ಟು ಆಪ್ಷನ್ನು ಕೂಡ ಇಂಪಾರ್ಟೆಂಟ್ ಆಗಿರೋದ್ರಿಂದ ಇದರಲ್ಲಿ ಯಾವುದು ಒಂದು ಮಿಸ್ ಮಾಡಿದ್ರೂ ಕೂಡ ಪ್ಲಾನ್ ಆಗೋದಿಲ್ಲ. ಅದರಿಂದ ಅಷ್ಟನ್ನು ಕೂಡ ಎಂಟ್ರಿ ಮಾಡಬೇಕಾಗುತ್ತೆ. ಮೊದಲಿಗೆ ಮಾಸ್ಟರ್ ವರ್ಕ್ ಕ್ಯಾಟಗರಿ ಬಂದು ಇಂಡಿವಿಜುವಲ್ ಅಸೆಟ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ನೆಕ್ಸ್ಟು ಮೇಜರ್ ಶೆಡ್ಯೂಲ್ ಕ್ಯಾಟಗರಿ ಬಂದು ಪ್ರಮೋಷನ್ ಆಫ್ ಲೈವ್ ಸ್ಟಾಕ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೋಬೇಕು. ನಂತರ ಬೆನಿಫಿಷರಿ ಟೈಪ್ ಬಂದು ಇಂಡಿವಿಜುವಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಆ್ಯಕ್ಟಿವಿಟಿ ಟೈಪ್ ಬಂದು ಕನ್ಸ್ಟ್ರಕ್ಷನ್ ಬಾರ್ ಪ್ಲಾಂಟೇಷನ್ ಡೆವಲಪ್ಮೆಂಟ್ ರಿಕಂಪ್ಲೇಷನ್ ಅಂತ ಏನಿರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಮತ್ತು ವರ್ಕ್ ಟೈಪ್ ಬಂದು ಲೈವ್ ಸ್ಟಾಕ್ ಶೆಲ್ಟರ್ ಅಂತಿದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನಂತರ ಪರ್ಮಿಸಬಲ್ ವರ್ಕ್ಸ್ ಅಂತಿದೆ, ಅದರಲ್ಲಿ ಕನ್ಸ್ಟ್ರಕ್ಷನ್ ಆಫ್ ಕ್ಯಾಟಲ್ ಶೆಲ್ಟರ್ ಫಾರ್ ಇಂಡಿವಿಜುವಲ್ಸ್ ಅಂತ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನಂತರ ಈಗ ಆ್ಯಡ್ ಆ್ಯಕ್ಟಿವಿಟಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನನಗೆ ಆ್ಯಡ್ ಆ್ಯಕ್ಟಿವಿಟಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಓಕೆ, ಈಗ ಆ್ಯಕ್ಟಿವಿಟಿ ಆ್ಯಡ್ ಆಗಿದೆ ಇವಾಗ.
ಓಕೆ, ನನಗೆ ನೆಕ್ಸ್ಟ್ ಸ್ಟೇಜ್ಗೆ ಹೋಗ್ತಾ ಇದ್ದೀನಿ. ಓಕೆ, ಆರ್ ಯು ಫಿನಿಶ್ಡ್ ಐಡೆಂಟಿಫೈಯಿಂಗ್ ಆಕ್ಟಿವಿಟಿ ಅಂತ ಕೇಳುತ್ತೆ, ಎಸ್ ಅಂತ ಕೊಡಿ. ಓಕೆ, ಈಗ ಆಪ್ಷನ್ ಶೋ ಆಗ್ತಿದೆ, ಐಡೆಂಟಿಫೈ ಏರಿಯಾ ಟ್ರೀಟ್ಮೆಂಟ್ ಅಂದ್ಬಿಟ್ಟು. ಓಕೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಐಡೆಂಟಿಫೈ ಏರಿಯಾ ಟ್ರೀಟ್ಮೆಂಟ್ ಆಪ್ಷನ್ ಮೇಲೆ ನಾನೀಗ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಕ್ಲಿಕ್ ಮಾಡಿದ ನಂತರ ಏನು ನಾವು ಕ್ಯಾಟಲ್ ಶೆಲ್ಟರ್ ಏನು ಮಾಡಿದ್ವಿ ಅದು ಆಕ್ಟಿವಿಟಿ ಶೋ ಆಗ್ತಾಯಿದೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಡ್ರಾ ಅಂತ ಏನು ಆಪ್ಷನ್ ಇದೆ ಸೊ ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ, ನಾನೀಗ ಡ್ರಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಓಕೆ, ಡ್ರಾ ಬಾರ್ ಎಡಿಟ್ ಲೊಕೇಶನ್ಸ್ ಅಂತಿದೆ. ಓಕೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ನೀವೀಗ ಯಾವ ಏರಿಯಾದಲ್ಲಿ ಈಗ ಯಾವ ಮನೆ ಹತ್ರ, ಯಾವ ಬೆನಿಫಿಷರಿ ಮನೆ ಹತ್ರ ನೀವೀಗ ಕ್ಯಾಟಲ್ ಶೆಡ್ನ ನಿರ್ಮಾಣ ಮಾಡಬೇಕು ಅಂತಿದ್ರು, ಆ ಫಲಾನುಭವಿನ ಮನೆ ಏನಿದೆ ಅದನ್ನ ಜೂಮ್ ಮಾಡ್ಕೋಬೇಕಾಗತ್ತೆ ಗೂಗಲ್ ಮ್ಯಾಪಲ್ಲಿ. ಓಕೆ, ಅಲ್ಲಿ ಹೋಗ್ಬಿಟ್ಟು ಒಂದು ಡಾಟ್ ಇಡಬೇಕಾಗತ್ತೆ ಆ ಮನೆ ಹತ್ರ. ಸೊ ಇಟ್ಟ ತಕ್ಷಣ ಆ ಥರ ಒಂದು ಕೌ ಸಿಂಬಲ್ ಬರುತ್ತೆ. ನಂತರ ಕ್ಲಿಕ್ ಟು ಫಿನಿಶ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಕಾಮಗಾರಿ ನೇಮ್ ಕೇಳುತ್ತೆ. ಈಗ ಕಾಮಗಾರಿ ನೇಮ್ನ ಎಂಟ್ರಿ ಮಾಡಬೇಕಾಗತ್ತೆ. ಸೊ ಬೆನಿಫಿಷರಿ ನೇಮು ಎಂಟ್ರಿ ಮಾಡಿ ಕಾಮಗಾರಿ ನೇಮ್ನ ಕ್ರಿಯೇಟ್ ಮಾಡಬೇಕಾಗತ್ತೆ. ಸೊ ನಾನೀಗ ಕಾಮಗಾರಿ ನೇಮ್ನ ಎಂಟ್ರಿ ಮಾಡ್ತಾಯಿದ್ದೀನಿ. ಓಕೆ, ನಾನು ಈ ಕಾಮಗಾರಿ ನೇಮ್ನ ಎಂಟ್ರಿ ಮಾಡಿದ್ದೀನಿ. ಸೊ ಇದನ್ನು ಕೂಡ ಲ್ಯಾಟಿಟ್ಯೂಡ್ ಲ್ಯಾಂಗಿಟ್ಯೂಡನ್ನ ಎಂಟ್ರಿ ಮಾಡಿ ಕೂಡ ನಾವು ಲೊಕೇಶನ್ನ ಸೆಟ್ ಮಾಡ್ಬೋದಾಗಿರುತ್ತೆ. ಓಕೆ, ನಂತರ ಸೇವ್ ಎಸ್ ಡ್ರಾಫ್ಟ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಸೊ ಸಬ್ ಪ್ಲಾನ್ ನೇಮ್ ಕೇಳುತ್ತೆ. ಸೊ ಕ್ಯಾಟಲ್ ಶೆಲ್ಟರ್ ಅಂತ ಟೈಪ್ ಮಾಡಿ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂದಿದೆ. ಓಕೆ, ಈಗ ಕ್ಯಾಟಲ್ ಶೆಡ್ನ ಇಲ್ಲಿವರೆಗೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಟ್ಟೆ. ಈಗ ಮತ್ತೆ ನಾನೀಗ ಸಿ ಡ್ರೈನೇಜನ್ನ ಯಾವ ರೀತಿ ಎಂಟ್ರಿ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಓಕೆ, ಸಿ ಡ್ರೈನೇಜ್ ಬಂದು ಇದನ್ನು ಕೂಡ ನಾನ್ GA ಬರೋದ್ರಿಂದ ಇದನ್ನು ಪರ್ಮಿಷಬಲ್ ವರ್ಕ್ಸ್ ಒಂದ್ಸಲ ನೋಡ್ಕೋಬೇಕಾಗತ್ತೆ. ಓಕೆ, ಮಾಸ್ಟರ್ ವರ್ಕ್ ಕ್ಯಾಟಗರಿ. ಸೊ ಅದು ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಅಂತಿದೆ. ಓಕೆ, ನಾನು ರೂರಲ್ ಇನ್ಫ್ರಾಸ್ಟ್ರಕ್ಚರ್ನ ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ಮೇಜರ್ ಶೆಡ್ಯೂಲ್ ಕ್ಯಾಟಗರಿ. ಓಕೆ, ಇದು ಡಿಸಾಸ್ಟರ್ಲಿ ಬರುತ್ತೆ. ಸೊ ನಾನು ಅದನ್ನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಡಿಸಾಸ್ಟರ್ ಪ್ರಿಪೇರ್ಡ್ನೆಸ್ ಸೆಲೆಕ್ಟ್ ಮಾಡಿದ್ದೀನಿ. ಮತ್ತು ಬೆನಿಫಿಷರಿ ಟೈಪ್ ಬಂದು ಕಮ್ಯುನಿಟಿನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಹಾಗೆ ಆಕ್ಟಿವಿಟಿ ಟೈಪ್ ಬಂದು ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್ ಯಾವುದಿದೆ, ಕನ್ಸ್ಟ್ರಕ್ಷನ್ ಫಾರ್ ಪ್ಲಾಂಟೇಷನ್ ಡೆವಲಪ್ಮೆಂಟ್ ರಿಕ್ಲಮೇಷನ್ ಅಂತಿದೆ. ಸೊ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತು ವರ್ಕ್ ಟೈಪ್ ಬಂದು ಯಾವುದಿದೆ, ಓಕೆ, ಸ್ಟೋರ್ಮ್ ವಾಟರ್ ಡ್ರೈನ್ಸ್ ಅಂತಿದೆ. ಸೊ ಅದನ್ನು ವರ್ಕ್ ಟೈಪ್ ಸೆಲೆಕ್ಟ್ ಮಾಡಿದ್ದೀನಿ. ಮತ್ತು ಪರ್ಮಿಷಬಲ್ ವರ್ಕ್ಸ್ ಬಂದು ಕನ್ಸ್ಟ್ರಕ್ಷನ್ ಆಫ್ ಇಂಟರ್ಮೀಡಿಯೇಟ್ ಆ್ಯಂಡ್ ಲಿಂಕ್ ವಿತ್ ಡ್ರೈನೇಜ್ ಅಂತಿದೆ. ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನಂತರ ಆ್ಯಡ್ ಆ್ಯಕ್ಟಿವಿಟಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಈ ಆ್ಯಕ್ಟಿವಿಟಿ ಈಗ ಕ್ರಿಯೇಟ್ ಆಗಿದೆ ಅಲ್ಲಿ. ಸೊ ನಾನೀಗ ನೆಕ್ಸ್ಟ್ ಸ್ಟೇಜ್ಗೆ ಹೋಗ್ತಾಯಿದ್ದೀನಿ.
ಓಕೆ, ಆರ್ ಯು ಫಿನಿಶ್ಡ್ ಐಡೆಂಟಿಫೈಯಿಂಗ್ ಆ್ಯಕ್ಟಿವಿಟಿ ಅಂತ ಕೇಳ್ತಿದೆ, ಎಸ್ ಅಂತ ಕೊಡಿ. ಓಕೆ, ನಂತರ ಐಡೆಂಟಿಫೈ ಏರಿಯಾ ಟ್ರೀಟ್ಮೆಂಟ್ ಅಂತ ಶೋ ಆಗ್ತಾಯಿದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇಲ್ಲಿ ಏನು ನಿಮ್ಮದು ಆ್ಯಕ್ಟಿವಿಟಿ ಶೋ ಆಗ್ತಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಅಲ್ಲಿ ಡ್ರಾ ಅಂತ ಆಪ್ಷನ್ ಶೋ ಆಗ್ತಿದೆ. ಡ್ರಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇದರಲ್ಲಿ ಡ್ರಾ ಬಾರ್ ಎಡಿಟ್ ಲೈನ್ ಅಂತಿದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಇದು ಮ್ಯಾಪ್ನ ಜೂಮ್ ಮಾಡಿಕೊಂಡು ನೀವು ಎಲ್ಲಿಗೆ ಡ್ರೈನೇಜ್ ಮಾಡಬೇಕಾಗಿದೆ ಆ ಲೊಕೇಶನ್ನ ಓಪನ್ ಮಾಡ್ಕೊಳ್ಳಿ. ಓಕೆ, ನಾನು ಈಗ ಈ ಭಾಗದಲ್ಲಿ ಡ್ರೈನೇಜನ್ನ ಎಂಟ್ರಿ ಮಾಡಬೇಕಾಗಿದೆ. ಇವಾಗ ಡ್ರೈನೇಜ್ ಕಾಮಗಾರಿನ ಓಕೆ, ಸೊ ಇದು ಒಂದು ವೇಳೆ ರಾಂಗ್ ಏನಾರ ನಾವು ಡ್ರಾ ಮಾಡೋದು ಲ್ಯಾಟ್ಯೂಡ್ ಲ್ಯಾಂಗ್ವೇಜ್ ತಪ್ಪಾದರೆ ಮತ್ತೆ ಜಿಯೋಟಾಗಿ ಸಮಸ್ಯೆ ಆಗುತ್ತೆ. ಅದರಿಂದ ಎಕ್ಸಾಕ್ಟ್ ಲೊಕೇಶನಲ್ಲಿ ಮಾತ್ರ ನಾವು ಡ್ರಾ ಮಾಡಬೇಕಾಗುತ್ತೆ. ಸೊ ನಾನೀಗ ಡ್ರೈನೇಜ್ ಎಲ್ಲಿಂದ ಎಲ್ಲಿಗೆ ಬರಬೇಕು ಅಂತ ನಾನೀಗ ಡ್ರಾ ಮಾಡ್ತಾಯಿದ್ದೀನಿ. ಓಕೆ, ನಂತರ ಕ್ಲಿಕ್ ಟು ಫಿನಿಶ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಓಕೆ, ನಾನೀಗ ಮತ್ತೆ ಅದು ಕಾಮಗಾರಿ ನೇಮು ಕೂಡ ಎಂಟ್ರಿ ಮಾಡ್ತೀನಿ. ಎಂಟ್ರಿ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ನೇಮ್ ಶೋ ಆಗ್ತಾಯಿದೆ. ಓಕೆ, ನಂತರ ಸೇವ್ ಆ್ಯಸ್ ಡ್ರಾಫ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಸಬ್ ಪ್ಲಾನ್ ನೇಮ್ ಬಂದು ಡ್ರೈನೇಜ್ ಅಂತ ಎಂಟ್ರಿ ಮಾಡ್ತಾಯಿದ್ದೀನಿ. ಸೊ ಇದಕ್ಕೂ ಕೂಡ ನೀವು ಲ್ಯಾಟಿಟ್ಯೂಡ್ ಲ್ಯಾಂಗ್ವೇಜನ್ನು ಯೂಸ್ ಮಾಡಿ ಕೂಡ ಎಂಟ್ರಿ ಮಾಡ್ಬೋದಾಗಿರುತ್ತೆ. ಓಕೆ, ಮತ್ತು ಅಪ್ಡೇಟ್ ಡ್ರಾಫ್ಟ್ ಅಂತ ಕೊಡ್ತಾಯಿದ್ದೀನಿ. ಅಪ್ಡೇಟ್ ಪ್ಲಾನ್ ಸಕ್ಸಸ್ಫುಲಿ ಅಂತ ಬಂದಿದೆ. ಓಕೆ, ನಂತರ ಮ್ಯಾಪ್ ಕಂಪೋಸಿಷನ್ ಅಂತ ಬಂದಿದೆ ಆಪ್ಷನು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿವರೆಗೆ ನಾವು ಏನು ಆ್ಯಕ್ಟಿವಿಟಿಗಳು ಅಷ್ಟೊಂದು ಕ್ರಿಯೇಟ್ ಮಾಡ್ಕೊಂಡ್ವಿ ಅವೆಲ್ಲ ಇಲ್ಲಿ ಸೇವ್ಡ್ ಆ್ಯಕ್ಟಿವಿಟಿನ ಆಪ್ಷನ್ಲಿ ಸೇವ್ ಆಗಿರುತ್ತೆ. ಸೊ ನಾವು ಇಲ್ಲಿಂದ ಇದನ್ನು ತಾಲೂಕ್ ಪಂಚಾಯತ್ ಲಾಗಿನ್ಗೆ ಫಾರ್ವರ್ಡ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ GAV ಮತ್ತು GAW ಮತ್ತು ನಾನ್ GAW ಏನು ವರ್ಕ್ಸ್ನ ಎಂಟ್ರಿ ಮಾಡಿದ್ವಿ ಅಷ್ಟು ಕೂಡ ಇಲ್ಲಿ ಶೋ ಆಗ್ತಾಯಿದೆ. ಸೊ ನಾವಿಲ್ಲಿ ಬೇಕು ಅಂದರೆ ಎಲ್ಲ ಡೌನ್ಲೋಡ್ ಆಲ್ ಕೂಡ ಮಾಡ್ಕೋಬೋದು. ಓಕೆ, ನಾನ್ GAW ಕೂಡ ಬಂದಿದೆ. ಎಷ್ಟು ನಮಗೆ ಕೊಠಡಿಗಳು ಎಂಟ್ರಿ ಮಾಡಿದ್ದೀವಿ, ಡ್ರೈನೇಜು ಎಲ್ಲ ಕೂಡ ಇಲ್ಲಿ ಶೋ ಆಗ್ತಾಯಿದೆ. ಸೊ ಇಲ್ಲಿ ನಂತರ ಕೆಳಗಡೆ ನಮಗೀಗ ಅಸೈನ್ ಪ್ರಿಯಾರಿಟಿ ಅಂತ ಒಂದು ಆಪ್ಷನ್ನು ಶೋ ಆಗ್ತಾಯಿದೆ. ಸೊ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಾವು ಏನು ವರ್ಕ್ನ ಎಂಟ್ರಿ ಮಾಡಿದ್ದೀವಿ ಅಷ್ಟು ವರ್ಕ್ಗಳು ಕೂಡ ಇಲ್ಲಿ ಶೋ ಆಗುತ್ತೆ. ಇಲ್ಲಿ ಪ್ರತಿಯೊಂದಕ್ಕೂ ನಾವೀಗ ಪ್ರಿಯಾರಿಟಿ ನಂಬರ್ನ ಎಂಟ್ರಿ ಮಾಡ್ತಾ ತಾಲೂಕ್ ಪಂಚಾಯತ್ ಲಾಗಿನ್ಗೆ ಫಾರ್ವರ್ಡ್ ಮಾಡಬೇಕಾಗತ್ತೆ. ಸೊ ಪ್ರತಿಯೊಂದಕ್ಕೂ ಕೂಡ ಪ್ರಿಯಾರಿಟಿ ನಂಬರ್ಸ್ನ ಕೊಡಬೇಕು. ಸೊ ಒಂದೊಂದು ಆಲ್ರೆಡಿ ಎಂಟ್ರಿ ಆಗಿರುತ್ತೆ. ಸೊ ನಾವು ಯಾವ ನಂಬರ್ಗೆ 1 ಇರಬೇಕು, ಯಾವುದು 2 ಇರಬೇಕು ಅಂತ ನಾವು ಅದನ್ನು ಸೆಲೆಕ್ಟ್ ಮಾಡಿ ತಾಲೂಕ್ ಪಂಚಾಯತ್ ಲಾಗಿನ್ಗೆ ಫಾರ್ವರ್ಡ್ ಮಾಡಬೇಕಾಗತ್ತೆ. ಸೊ ನಾನೀಗ ಪ್ರಿಯಾರಿಟಿ ನಂಬರ್ನ ಎಂಟ್ರಿ ಮಾಡ್ತಾಯಿದ್ದೀನಿ. ಸೊ ನಿಮ್ದು ಆಕ್ಷನ್ ಪ್ಲಾನು ಎಂಟ್ರಿ ಮಾಡಿದ ತಕ್ಷಣವೇ ಬೇಕಾದ್ರೆ ನೀವು ಇಲ್ಲಿ ಫಾರ್ವರ್ಡ್ ಮಾಡಿ ಕಳಿಸ್ಬೋದು. ಆಕ್ಷನ್ ಪ್ಲಾನ್ ಫೈನಲ್ ಆಗೋವರೆಗೂ ಒಂದು ಕಾಯೋ ಅವಶ್ಯಕತೆ ಇಲ್ಲ. ಎಷ್ಟು ಆ್ಯಕ್ಟಿವಿಟಿ ಎಂಟ್ರಿ ಮಾಡಿದರೆ ಅಷ್ಟನ್ನು ಕೂಡ ನೀವು ತಾಲೂಕ್ ಪಂಚಾಯತಿಗೆ ಪ್ರಿಯಾರಿಟಿ ನಂಬರ್ನ ಸೆಟ್ ಮಾಡೋ ಮುಖಾಂತರ ಫಾರ್ವರ್ಡ್ ಮಾಡ್ತಾ ಇರ್ಬೋದಾಗಿರುತ್ತೆ. ಸೊ ಒಂದೇ ಸರಿ ಎಲ್ಲ ವರ್ಕ್ಸ್ನೂ ತಾಲೂಕ್ ಪಂಚಾಯತ್ ಲಾಗಿನ್ಗೆ ಫಾರ್ವರ್ಡ್ ಮಾಡಬೇಕು ಅಂತ ಏನಿಲ್ಲ. ಯಾವ ವರ್ಕ್ಸು ಎಂಟ್ರಿ ಆಗುತ್ತೆ ಅಷ್ಟು ವರ್ಕ್ನೂ ಕೂಡ ಇಲ್ಲಿ ಕೆಳಗಡೆ ಏನು ಸಬ್ಮಿಟ್ ಪ್ಲಾನ್ಸ್ ಅಂತಿದೆ ಆಪ್ಷನ್ನು, ಪ್ರಿಯಾರಿಟಿ ನಂಬರ್ನ ಎಂಟ್ರಿ ಮಾಡಿದ ನಂತರ ಸಬ್ಮಿಟ್ ಪ್ಲಾನ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ತಾಲೂಕ್ ಪಂಚಾಯತ್ ಲಾಗಿನ್ಗೆ ಫಾರ್ವರ್ಡ್ ಆಗ್ಬಿಡುತ್ತೆ. ನೀವು 100% ಪ್ಲಾನ್ ಮಾಡಿಲ್ಲ ಅಂದ್ರೂ ಏನೀಗ ಎಷ್ಟಿದೆ, ಈಗ ಒಂದು 30%, 40%, 60 ಎಷ್ಟು % ಮಾಡಿದರೆ ಅಷ್ಟು ಬೇಕಾದರೂ ಫಾರ್ವರ್ಡ್ ಮಾಡ್ಬೋದಾಗಿರುತ್ತೆ. ಓಕೆ, ನಾನು ಮೊದಲೇ ಹೇಳ್ದಂಗೆ ಡೌನ್ಲೋಡ್ ಆಲ್ ಅಂತಿದೆ. ಸೊ ನೀವು ಯಾವ ವರ್ಕ್ಸ್ನ ಎಂಟ್ರಿ ಮಾಡಿದ್ದೀರ ಅಷ್ಟು ಕೂಡ ನೀವು ಸೇವ್ ಮಾಡ್ಕೊಂಡು ಅದನ್ನು ಇಟ್ಕೋಬೋದಾಗಿರುತ್ತೆ. ಅದು ನಿಮಗೆ PDF ಅಲ್ಲೂ ಸಿಗುತ್ತೆ, ವಿತ್ ಲೊಕೇಶನ್ ಸಮೇತ ನಿಮಗೆ ಸಿಗುತ್ತೆ ಅದು. ಓಕೆ, ಈ ರೀತಿ ನಾವು ಯುಕ್ತ ದರದಲ್ಲಿ ಕಾಮಗಾರಿಗಳನ್ನ ಎಂಟ್ರಿ ಮಾಡೋ ಮುಖಾಂತರ ನಾವು 2026-27ನೇ ಸಾಲಿನ ಆಕ್ಷನ್ ಪ್ಲಾನ್ನ ಮಾಡ್ಕೋಬೋದಾಗಿರುತ್ತೆ. ನಂತರ ನಾವು ಏನು ಆ್ಯಕ್ಟಿವಿಟಿನ ಈಗ ತಾಲೂಕ್ ಪಂಚಾಯತ್ ಲಾಗಿನ್ಗೆ ಫಾರ್ವರ್ಡ್ ಮಾಡಿರ್ತೀವಿ ಅಷ್ಟನ್ನು ಕೂಡ ನಾವೀಗ ರಿಪೋರ್ಟ್ಸಲ್ಲೂ ಕೂಡ ಹೋಗಿ ಚೆಕ್ ಮಾಡ್ಕೋಬೋದಾಗಿರುತ್ತೆ. ಓಕೆ, ರಿಪೋರ್ಟ್ಸಲ್ಲಿ ಯಾವ ರೀತಿ ಮಾಡೋದು ಅಂದರೆ MIS ರಿಪೋರ್ಟ್ಸಲ್ಲಿ
ಲಾಸ್ಟ್ ಆಪ್ಷನ್ R34 ಯುಕ್ತದಾರ ಸ್ಟೇಟಸ್ ಅಂದ್ಬಿಟ್ಟು. ಸೊ ಅಲ್ಲಿ ನಾವು ಚೆಕ್ ಮಾಡ್ಕೋಬೋದಾಗಿರುತ್ತೆ. ಅಲ್ಲಿ ಯುಕ್ತದಾರ ಮಾನಿಟರಿಂಗ್ ರಿಪೋರ್ಟ್ಸ್ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡಿ. ನಾವು ಜಿಲ್ಲೆ, ತಾಲೂಕು ಮತ್ತು ಗ್ರಾಮ ಪಂಚಾಯತಿನ ಓಪನ್ ಮಾಡೋ ಮುಖಾಂತರ ನಮ್ದು ಎಷ್ಟು ವರ್ಕು ಈಗ ತಾಲೂಕ್ ಪಂಚಾಯತಿ ಲಾಗಿನ್ಗೆ ಫಾರ್ವರ್ಡ್ ಆಗಿದೆ, ಮತ್ತು ಅಲ್ಲಿಂದ ಎಷ್ಟು ವರ್ಕು ಅಪ್ರೂವಲ್ ಆಗಿ ನಮಗೆ ರಿಟರ್ನ್ ಬಂದಿದೆ ಎಲ್ಲನೂ ಕೂಡ ನಾವು ಚೆಕ್ ಮಾಡ್ಕೋಬೋದಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.